ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದಲ್ಲಿ ಶ್ರೀ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಚತುರ್ಥಿ ಹಾಗೂ ಪುಣ್ಯಾರಾಧನೆ ಹಾಗೂ ಮಠದ ಶ್ರೀಗಳಿಗೆ ಬೆಳ್ಳಿ ಕಿರೀಟ ಧಾರಣೆ, ಸಿಂಹಾಸರೋಹಣ ಹಾಗೂ ಬೆಳ್ಳಿ ನಾಣ್ಯಗಳಿಂದ ತುಲಾಭಾರ ಸೇವೆ, ಶ್ರೀ ವೀರಸಿದ್ಧ ಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ನಂದಿಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಕರಡಿ ಮಜ್ಜಲ, ಗೊಂಬೆ ಕುಣಿತ, ನಂದಿ, ಕೋಲು ಕುಣಿತ, ಜೋಗತಿಯರ ಕುಣಿತ, ಪುರುವಂತರ ಸೇವೆಯೊಂದಿಗೆ ಅದ್ದೂರಿ ಮೆರವಣಿಗೆ ಜರುಗಿತು. ಹೆಬ್ಬಾಳ ಗ್ರಾಮದ ಸದ್ಭಕ್ತರು ಏರ್ಪಡಿಸಿದ ಅಗ್ನಿಕುಂಡವನ್ನು ಮಠದ ಪೂಜ್ಯರಿಂದ ಹಾಗೂ ಪರ್ವತರಿಂದ ಅಗ್ನಿಕೊಂಡವನ್ನು ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡ ನಂತರ ಸಾವಿರಾರು ಭಕ್ತರು ಶ್ರೀಗಳು ಆಶೀರ್ವಾದ ಪಡೆದು ಪುನೀತರಾದರು. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ನಂತರ ರಂಗುರಂಗಿನ ಮದ್ದು ಕೊಡುವ ಕಾರ್ಯಕ್ರಮಕ್ಕೆ ಮಠದ ಶ್ರೀಗಳ ಚಾಲನೆ ನೀಡಿದರು. 5 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಬಯಲಾಟ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಲಿಂಗೈಕ್ಯ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ಏಪ್ರಿಲ್ 2026 5, 6, 7, 8, 9 5ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಸನ್ಮಾನ, 6ನೇ ತಾರೀಕು ಮ್ಯಾರಥಾನ್, 7ನೇ ತಾರೀಕು ಪುರಾಣ ಮಂಗಲ ಹಾಗೂ ಬೆಳ್ಳಿ ಕಿರೀಟಧಾರಣೆ, ಬೆಳ್ಳಿ ಕೊಟ್ಟಂಥ ಭಕ್ತಾದಿಗಳಿಂದ ಬೆಳ್ಳಿಯ ತುಲಾಭಾರ ಹಾಗೂ ನಾಣ್ಯಗಳಿಂದ, 8ನೇ ತಾರೀಕು ನಂದಿ ಮಠದ ನಂದಿ ಶ್ರೀ ರಾಜ್ಯ ಪ್ರಶಸ್ತಿ ಪುರಸ್ಕಾರ ನೆರವೇರಲಿದ್ದು, 9ನೇ ತಾರೀಕು ನಾಳೆ ಗುರು ವೀರಸಿದ್ಧ ಶಿವ ಪಲ್ಲಕ್ಕಿ ಮಹೋತ್ಸವ ನೆರವೇರಲಿದ್ದು, ಮಧ್ಯಾಹ್ನ 2 ಗಂಟೆಗೆ ಅಗ್ಗಿಯ ಕಾರ್ಯಕ್ರಮ, ಸಾಯಂಕಾಲ 6 ಗಂಟೆಗೆ ಮಹಾರಥೋತ್ಸವ, 7 ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ. ಈ ರೀತಿಯಾಗಿ ಪ್ರತಿ ವರ್ಷದ ಪದ್ಧತಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದ್ದು, ಲಿಂಗೈಕ್ಯ ನನ್ನ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಈ ಮಠವನ್ನು ಸ್ಥಾಪನೆಯನ್ನು ಮಾಡಿ ಇಷ್ಟೆಲ್ಲ ಉದ್ಧಾರವನ್ನು ಮಾಡತಕ್ಕಂಥ ಆಗಿದ್ದು, ಲಕ್ಷಾಂತರ ಭಕ್ತರು ಈ ಮಠದ ಶಿಷ್ಯರಾಗಿ ಮತ್ತು ಭಕ್ತರಾಗಿರುವುದರಿಂದ ಈ ಜಾತ್ರೆಯಲ್ಲಿ ಗುರು ವೀರಸಿದ್ಧ ಶಿವಯೋಗಿ ಜಾತ್ರೆಯಲ್ಲಿ ಎಲ್ಲ ಭಕ್ತಾದಿಗಳು ಜಾತಿ, ಮತ, ಪಂಥ ಯಾವುದೇ ಇಲ್ಲದೆ ಎಲ್ಲ ಜನಾಂಗದವರು ಮಠಕ್ಕೆ ಭಕ್ತರಾಗಿದ್ದು, ಈ ಮಠವನ್ನು ಗುರು ವೀರಸಿದ್ಧ ಶಿವಳ ಆಶೀರ್ವಾದದಿಂದ ಪ್ರತಿ ವರ್ಷ ಅಮಾವಾಸ್ಯೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸದ್ಭಕ್ತರು ತಾವೆಲ್ಲ ಪಾಲ್ಗೊಳ್ತಾ ಇದ್ದೀರಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ, ನಾಳೆ ನಡೆತಕ್ಕಂಥ ಮಹಾರಥೋತ್ಸವದಲ್ಲಿ ಎಲ್ಲ ನಾಡಿನ ಮಹಾಜನತೆ ಭಾಗವಹಿಸಿ ಗುರು ವೀರಸಿದ್ಧ ಶಿವಯೋಗಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಗುರು ವೀರಸಿದ್ಧ ಶಿವರ ಆಶೀರ್ವಾದ ನಮಗೆ, ನಿಮಗೆ ಎಲ್ಲ ಜಗತ್ತಿನ ಕರ್ನಾಟಕ ಜಗತ್ತಿನ ಭಾರತ ದೇಶದ ಎಲ್ಲ ಜನತೆಗೆ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಗುರು ಬಸವಲಿಂಗಯ್ಯನ ವಡವಡಗಿ ನಂದಿ ಮಠ ಶರಣಕ್ಷೇತ್ರ ವೀರಸಿದ್ದೇಶ್ವರರನ್ನು ಸ್ಮರಣೆ ಮಾಡಿ, ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಗಳನ್ನು ಸ್ಮರಣೆ ಮಾಡಿ, ಈಗಿನ ಪ್ರಸ್ತುತ ಪೀಠಾಧೀಶರಾದಂಥ ಶ್ರೀಮಣಿಪುರ ವೀರಸಿದ್ಧ ಮಹಾಸ್ವಾಮಿಗಳವರನ್ನು ಇವತ್ತು ಭಕ್ತಿಪೂರ್ವಕ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ಈ ಒಂದು ಪ್ರತಿ ವರ್ಷದ ಈ ಒಂದು ಜಾತ್ರಾ ಮಹೋತ್ಸವ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಗಳವರ 4ನೇ ಪುಣ್ಯ ಸ್ಮರಣೋತ್ಸವ ಬಹಳ ವಿಜೃಂಭಣೆಯಿಂದ ಈ ನಾಡಿನ ಎಲ್ಲ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಈ ಜಾತ್ರೆಯನ್ನು ಇವತ್ತು ಮಾಡ್ತಾಯಿದ್ದಾರೆ. 20ನೇ ತಾರೀಕು ಈ ಒಂದು ಪುರಾಣ ವೀರಸಿದ್ದೇಶ್ವರ ಪುರಾಣವನ್ನು ಪ್ರಾರಂಭ ಮಾಡಿ, ನಿನ್ನೆ ಈ ಪುರಾಣಕ್ಕೆ ಮಹಾಮಂಗಲ ಕಾರ್ಯಕ್ರಮ ಆಯಿತು. ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದರೆ, ಈ ವಡವಡಗಿ ಗ್ರಾಮದ ಒಂದು ಇತಿಹಾಸದೊಳಗೇ ವಿನೂತನವಾದಂಥದ್ದು ಏನಂತಂದರೆ ಮ್ಯಾರಥಾನ್ ಒಂದು ಕಾರ್ಯಕ್ರಮ, ಓಟದ ಸ್ಪರ್ಧೆ ಹಾಗೂ ವಡವಡಗಿ ಗ್ರಾಮದ ಮಾಜಿ ಸೈನಿಕರು ಈಗಿನ ಪ್ರಸ್ತುತ ಕರ್ತವ್ಯ ನಿರ್ವಹಣೆ ಮಾಡ್ತಿರುವಂಥ ಸೈನಿಕರಿಗೆ ಶ್ರೀಮಠದ ವತಿಯಿಂದ ಒಂದು ಆತ್ಮೀಯವಾದಂಥ ಗೌರವ ಶ್ರೀರಕ್ಷೆ ಕಾರ್ಯಕ್ರಮ, ಆ ಮೂಲಕವಾಗಿ ರಾಷ್ಟ್ರ ನಿರ್ಮಾಣ, ಯುವಕರಲ್ಲಿ ರಾಷ್ಟ್ರಭಕ್ತಿ, ದೇಶಪ್ರೇಮವನ್ನು ತುಂಬುವಂಥ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆ ಒಳಗೆ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಶ್ರೀಮಠದ ಇತಿಹಾಸದೊಳಗೆ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮ ಏನು ಅಂತಂದರೆ, ಪೂಜ್ಯ ಮಲ್ಲಿಕಾರ್ಜುನ ಶಿವಯವರ ಒಂದು ಸಂಕಲ್ಪ, ಆ ಸಂಕಲ್ಪದಂತೆ ಈಗಿನ ಪ್ರಸ್ತುತ ಮಠಾಧೀಶರಿಗೆ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮ ಮಾಡುವಂಥದ್ದು ಕೂಡ ಇಲ್ಲಿ ಎಲ್ಲ ಭಕ್ತರು ಇವತ್ತು ತಮ್ಮ ಸ್ವ ಇಚ್ಛೆಯಿಂದ ಎಲ್ಲ ಭಕ್ತರು ಕೂಡಿಕೊಂಡು ಇವತ್ತು ಶ್ರೀ ವೀರಸಿದ್ದೇಶ್ವರರಿಗೆ ಬೆಳ್ಳಿಯ ತುಲಾಭಾರವನ್ನು ಕೂಡ ನಿನ್ನೆ ಬಹಳ ವೈಭವದಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ನಿರಂಜನ ಪ್ರಣವ ಸ್ವರೂಪಿ
ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 4ನೇ ಪುಣ್ಯತಿಥಿಯ ಅಂಗವಾಗಿ ಸಂಭ್ರಮ ಸಡಗರದ ಜಾತ್ರೆ ನಮ್ಮೂರಿನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು 5 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳು, ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇವೆ. ಹಾಗೆ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮ್ಯಾರಥಾನ್ ಓಟ, ಅಯ್ಯಾಚಾರ ಮತ್ತು ಪ್ರತಿದಿನ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನ ನಿತ್ಯ ನಿರಂತರವಾಗಿ ನಡೀತಾ ಇವೆ. ಹಾಗೆ 5 ದಿನಗಳವರೆಗೆ ನಿರಂತರ ದಾಸೋಹ ಕೂಡ ನಡೀತಾ ಇದೆ. 5ನೇ ದಿನಕ್ಕೆ ರಥೋತ್ಸವ ಜರುಗುವಕ್ಕಿಂತಲೂ ಪೂರ್ವದಲ್ಲಿ ಈ ಒಂದು ನಂದಿ ಮಠದಲ್ಲಿ ಸೇವೆ ಮಾಡಿದಂಥ ಭಕ್ತರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜೊತೆಗೆ ನಂದಿ ಮಠದ ನಂದಿಸಿರಿ ಅನ್ನುವಂಥ ರಾಜ್ಯ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಮಹಾನುಭಾವರಿಗೆ ಒಂದು ಉನ್ನತವಾದಂಥ ಶರಣರ ಆಶೀರ್ವಾದದ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೇವೆ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೂ ಕೂಡ ಒಂದು ದುಃಖಿತರಾಗಿ ಹೋಗಿಲ್ಲ. ದುಃಖಿತರಾಗಿ ಬಂದವರು ಇಲ್ಲಿ ತಮ್ಮ ಒಂದು ಸುಖವನ್ನು ಅನುಭವಿಸಿ, ಅಂದರೆ ಯಾವುದೇ ಒಂದು ಇದರೊಳಗೆ ದುಃಖ ಅನುಭವಿಸ್ತಾ ಇದ್ದರೆ ಇಲ್ಲಿ ಬಂದು ದೇವರ ದರ್ಶನ ಪಡೆದ ಮೇಲೆ ಅವರು ಏನಾಗ್ತಾರಂತಂದ್ರೆ ಪುನೀತರಾಗ್ತಾರೆ. ಅವರ ಜೀವನ ಪಾವನ ಆಗ್ಯದ.